ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕರ್ಮಯೋಗದ 23ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಇದು ಶ್ರೀಕೃಷ್ಣನ ಮಾತು. ಶ್ರೀಕೃಷ್ಣ ಏನು ಹೇಳ್ತಿದ್ದಾನೆ ಅಂದರೆ, ಒಂದು ವೇಳೆ ನಾನೇ ನನ್ನ ನಿಯಮಿತ ಕರ್ಮಗಳಲ್ಲಿ ತೊಡಗಿಸ್ಕೊಳ್ಳಿಲ್ಲ, ನಾನು ಏನು ನನ್ನ ಕರ್ಮಗಳನ್ನು ಮಾಡಲಿಲ್ಲ ಅಂದರೆ ಯಾವ ಜನರೂ ಕೂಡ, ಯಾವ ಮನುಷ್ಯರೂ ಕೂಡ ಯಾವ ಕೆಲಸವನ್ನು ಮಾಡೋದಿಲ್ಲ. ಹಾಗಾಗಿ ನನಗೆ ಅದು ಮಾಡಬೇಕು, ಮಾಡದೇ ಇರಬೇಕು, ಕರ್ಮದಿಂದ ಏನೂ ಸಂಗ ಇಲ್ಲ ಅಂತ ನಾನು ಹೇಳಿದರೂ ನಾನು ನನ್ನ ಕೆಲಸವನ್ನು ಮಾಡಲೇಬೇಕು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಯಾರಾದರೂ ದೊಡ್ಡವರು ಮನೆಯಲ್ಲಿದ್ದವರು ಏನು ಮಾಡ್ತಾರೋ ಅದನ್ನು ಉಳಿದವರು ಚಿಕ್ಕ ಮಕ್ಕಳು ಅನುಸರಿಸ್ತಾರೆ, ಅನುಕರಿಸ್ತಾರೆ. ಎರಡೂ ಸಾಧ್ಯತೆ ಇದೆ. ಇದು ಅದರ ಅರ್ಥ. ಒಳ್ಳೆಯದು ಇರಬಹುದು, ಒಳ್ಳೆಯದಲ್ಲದ್ದು ಇರಬಹುದು. ದೊಡ್ಡವರು ಮಾಡಿದ್ದನ್ನು ಚಿಕ್ಕವರು ಮಾಡ್ತಾರೆ. ಇಲ್ಲಿ ಶ್ರೀಕೃಷ್ಣ ಒಬ್ಬ ಗುರು, ಒಬ್ಬ ದೇವ, ಅಥವಾ ಆ ಸಮಾಜದ ಹಿರಿಯರಲ್ಲಿ ಒಬ್ಬ. ಭೀಷ್ಮ ದ್ರೋಣಾಚಾರ್ಯರಷ್ಟು ವಯಸ್ಸಿನಲ್ಲಿ ದೊಡ್ಡವನು ಅಲ್ಲದೇ ಇದ್ದರೂ ಶ್ರೀಕೃಷ್ಣ ಯಾದವರಿಗೆ ನಾಯಕನ ಸ್ಥಾನದಲ್ಲಿದ್ದವನು. ಹಾಗಾಗಿ ಆತ ಏನು ಮಾಡ್ತಾನೋ ಅದನ್ನೇ ಉಳಿದವರು ಮಾಡ್ತಾರೆ. ಕೃಷ್ಣನ ಏನೂ ಮಾಡ್ತಿಲ್ಲ, ನಾನು ಯಾಕೆ ಮಾಡಲಿ? ಕೆಲವೊಮ್ಮೆ ಸರ್ಕಾರಿ ಕಚೇರಿಗಳಲ್ಲಿ ಈ ರೀತಿ ಆಗೋದಿದೆ ಅಂತ ಎಲ್ಲೋ ಓದಿದ್ದ ನೆನಪು. ಹಿರಿಯ ಅಧಿಕಾರಿ ಏನು ಕೆಲಸ ಮಾಡ್ತಿಲ್ಲ ಅಂತ ನಾನು ಯಾಕೆ ಮಾಡಲಿ ಅಂತ ಯಾರೂ ಕೆಲಸನೇ ಮಾಡಲಿಲ್ಲಂತೆ. ಹಾಗಾಗಿ ಸರ್ಕಾರದಲ್ಲಿ ಆ ಕಚೇರಿಯ ಯಾವ ಕೆಲಸಗಳು ನಡೀಲೇ ಇಲ್ಲ ಅಂತ ಯಾವುದೋ ತುಂಬ ಮುಂಚೆ ಓದಿದ ನೆನಪು. ಆದರೆ ಹಾಗೆ ಮಾಡಿದರೆ, ಅಂದರೆ ಯಾರೋ ಒಬ್ಬರು ಮಾಡ್ತಿಲ್ಲ, ನಾವು ಮಾಡೋದು ಬೇಡ ಅಂತ ಅಂದ್ಕೊಳ್ಳೋಕ್ಕೆ ಆಗೋದಿಲ್ಲ ಜನರಿಗೆ. ಯಾಕಂದರೆ ಅವ್ರು ಯಾವುದೋ ಒಂದು ಪರಿಸ್ಥಿತಿಯಲ್ಲಿದ್ದು ಅವರು ಆ ಕೆಲಸವನ್ನು ಮಾಡದೇ ಇದ್ದರೂ ಆಗಬಹುದು. ಈಗ ಯಾವುದೋ ಒಂದು ದೊಡ್ಡ ಸಂಸ್ಥೆಯ ಉನ್ನತಾಧಿಕಾರಿ ಚಿಕ್ಕ ಚಿಕ್ಕ ಕೆಲಸ ಮಾಡೋದು ಬೇಡ, ಅವರು ತುಂಬ ದೊಡ್ಡ ದೊಡ್ಡ ಯೋಚನೆಯ ಕೆಲಸಗಳು, ಸ್ಟ್ರಾಟಜಿ ಅಂತ ನಾವು ಏನು ಹೇಳ್ತೀವಿ, ಯಾವ ರೀತಿ ತೀರ್ಮಾನಗಳು, ಯಾವ ರೀತಿ ತಮ್ಮ ಸಂಸ್ಥೆಯನ್ನು ಮುನ್ನಡೆಸಬೇಕು, ಈ ರೀತಿ ತೀರ್ಮಾನಗಳನ್ನು ತಗೊಂಡ್ರೆ ಸಾಕು. ಅವರು ಅದಕ್ಕಾಗಿ ಅವರ ಸಮಯವನ್ನು ವ್ಯಯ ಮಾಡ್ತಾರೆ. ಅದು ಬಿಟ್ಟು ನೀರು ಖಾಲಿಯಾಗಿದ್ದರೆ ನೀರು ತುಂಬೋದು, ಅಥವಾ ಏನಾದರೂ ಒಂದು ವಾಹನ ಸರಿಯಾದ ಜಾಗದಲ್ಲಿ ನಿಂತಿದೆಯಾ ಇಲ್ವಾ ಅಂತ ನೋಡೋದು, ಇಂತಹ ಎಲ್ಲ ಕೆಲಸಗಳನ್ನು ಅವರು ಆ ಸಂಸ್ಥೆಗಾಗಿ ಮಾಡಬೇಕಾಗಿ ಬರೋದಿಲ್ಲ. ಅವ್ರ ಕೆಲಸವನ್ನು ಮಾಡಿದರೆ ಸಾಕಾಗುತ್ತೆ. ಆದರೆ ನಾವು ಸಾಧಾರಣ ಹುದ್ದೆಯಲ್ಲಿರುವವರು ಅವ್ರು ಏನೂ ಮಾಡ್ತಿಲ್ಲ ಅಂತ ಅಂದ್ಕೊಳ್ಳೋದು ಸಹಜ. ಅವ್ರು ಏನು ಮಾಡ್ತಿರ್ತಾರೆ ನಮಗೆ ಗೊತ್ತಿರೋದಿಲ್ಲ. ಆದರೂ ಅವ್ರು ಏನೂ ಮಾಡ್ತಿಲ್ಲ ಅಂತ ಅಂದ್ಕೊಂಡು ನಾವು ಏನು ಮಾಡದೇ ಇದ್ದರೆ ಕೊನೆಗೆ ನಾಶ ಯಾರಿಗೆ? ನಮಗೆ. ಆ ಉನ್ನತ ಸ್ಥಾನದಲ್ಲಿರೋರು ಏನು ಮಾಡಲಿಲ್ಲ ಅಂದರೆ ಅವರಿಗೇನೂ ಆಗೋದಿಲ್ಲ. ಆದರೆ ನಾವು ಕೆಲಸ ಮಾಡಬೇಕು. ಅದಕ್ಕೆ ಶ್ರೀಕೃಷ್ಣ ಏನು ಹೇಳ್ತಿದ್ದಾನೆ, ನಾನು ಕೆಲಸ ಮಾಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ, ಹೌದು. ಆದರೆ ಜನಸಾಮಾನ್ಯರು ಎಲ್ಲರೂ ಅವ್ರವ್ರ ಕೆಲಸಗಳನ್ನು ಮಾಡಿಲ್ಲ ಅಂದರೆ ಕೊನೆಗೆ ಕೆಟ್ಟದ್ದು ಯಾರಿಗಾಗೋದು? ಜನಸಾಮಾನ್ಯರಿಗೆ. ಆ ಜನಸಾಮಾನ್ಯರಿಗೆ ಕೆಟ್ಟದ್ದು ಆಗಬಾರ್ದು ಅಂದ್ರೇನು? ಅವ್ರು ಕೆಲಸ ಮಾಡ್ತಿರಬೇಕು. ಯಾಕೆ ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ? ಇಷ್ಟು ದೊಡ್ಡವನೇ ಏನೋ ಕೆಲಸ ಮಾಡ್ತಿದ್ದಾನೆ, ಹಾಗಾಗಿ ನಾವು ಒಂದಷ್ಟು ಮಾಡೋಣ, ಈ ರೀತಿಯ ಭಾವನೆಯಿಂದಾದರೂ ಜನಸಾಮಾನ್ಯರು ಕೆಲಸ ಮಾಡಲಿ, ಅದಕ್ಕಾಗಿ ನಾನು ನನ್ನ ನಿಯಮಿತ ಕರ್ತವ್ಯಗಳನ್ನು ಮಾಡ್ತಾನೆ ಇರ್ತೀನಿ ಅಂತ ಶ್ರೀಕೃಷ್ಣ ಹೇಳೋದು ಈ ಶ್ಲೋಕದ ಭಾವಾರ್ಥ. ಎಲ್ರಿಗೂ ನಮಸ್ಕಾರ.